ಹೆಲೋ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡೋ ವೆಜ್ ಕೋಫ್ತಾ ರೆಸಿಪಿ ಆಗಿರುತ್ತೆ. ಇವಾಗ ಬರೀ ಕಾರ್ತಿಕ ಮಾಸ ಆಗಿರೋದ್ರಿಂದ ಸುಮಾರು ಜನ ನಾನ್ ವೆಜ್ ತಿಂತಿರಲ್ಲ. ಸೊ ವೆಜಿಟೇಬಲ್ ಯೂಸ್ ಮಾಡಿಕೊಂಡು ಕೋಫ್ತಾ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 5 to 6 ಬೀನ್ಸು, 1 ಕ್ಯಾರೆಟು, ಹಾಫ್ ಕ್ಯಾಬೇಜು ಇದಿಷ್ಟು ಚಾಪ್ ಮಾಡ್ಕೋಬೇಕು. 2 ಪೊಟ್ಯಾಟೊ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು. 150 ಗ್ರಾಮ್ ಪನ್ನೀರ್ ಗ್ರೈಂಡ್ ಮಾಡ್ಕೋಬೇಕು. 3 ಚಿಲ್ಲಿಸ್ ಚಿಕ್ಕದಾಗಿ ಹೆಚ್ಕೋಬೇಕು. ನೆಕ್ಸ್ಟ್ ಬೇಕಾಗಿರೋ ಮಸಾಲ ಐಟಮ್ಸ್ ಬಂದುಬಿಟ್ಟು 1.5 ಸ್ಪೂನ್ ಧನಿಯಾ, ಒಂದು ಸ್ವಲ್ಪ ಪೆಪ್ಪರು, 3 ಏಲಕ್ಕಿ, ಒಂದು ಸ್ವಲ್ಪ ಸೋಂಪು, ಆಮೇಲೆ ಸ್ವಲ್ಪ 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, 3 ಲವಂಗ. ಇದಿಷ್ಟು ಮಸಾಲ ಐಟಮ್ಸ್ ಆದಮೇಲೆ ರುಬ್ಕೊಳ್ಳೋಕೆ ಬೇಕಾಗಿರೋದು 1 ಈರುಳ್ಳಿ, 2 ಟೊಮ್ಯಾಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಒಂದು 1/4 ಹೋಳಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಇದಿಷ್ಟು ರುಬ್ಕೊಳ್ಳೋಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಆಮೇಲೆ ಒಂದು ಕಡಾಯಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಆವಾಗೆ ತೋರಿಸಿದ್ನಲ್ಲ ಮಸಾಲ ಐಟಮ್ಸು, ಧನಿಯಾ, ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಸೋಂಪು ಇದೆಲ್ಲ ಆ ಕಡಾಯಿಗೆ ಒಂದು ಸ್ವಲ್ಪ 1 ಮಿನಿಟ್ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕೊಬ್ಬರಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿ ಕಲರ್ ಸ್ವಲ್ಪ ಕೆಂಪಗಾಗಬೇಕು. ಅದಾದಮೇಲೆ ಟೊಮೆಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇದನ್ನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಆಮೇಲೆ ಒಂದು ಸ್ವಲ್ಪ 1.5 ಸ್ಪೂನ್ ಬಿಳಿ ಎಳ್ಳು, 7ರಿಂದ 8 ಬಾದಾಮಿ, 1 ಸ್ಪೂನು ಗಸಗಸೆ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಂಗೆ ಕೈ ಆಡಿಸ್ಕೊಳ್ಳಿ. ಒಂದು ಚಿಕ್ಕ ಲೋಟದಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಆವಾಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲ ವೆಜಿಟೇಬಲ್ಸು ಚಿಕ್ಕದಾಗಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು, ಕ್ಯಾಬೇಜು, ಪನ್ನೀರು, ಗ್ರೀನ್ ಚಿಲ್ಲಿ, ಪೊಟ್ಯಾಟೊ, ಸ್ಮ್ಯಾಶ್ ಮಾಡಿಕೊಂಡಿರೋ ಪೊಟ್ಯಾಟೊ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು 4 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ, 1 ಸ್ಪೂನ್ ಸಾಲ್ಟು, ಆಮೇಲೆ 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಧನಿಯಾ ಪುಡಿ 1/2 ಸ್ಪೂನು, ಒಂದು 1/2 ಸ್ಪೂನ್ ಗರಂ ಮಸಾಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಥರ ಬಾಲ್ಸ್ ಮಾಡ್ಕೋಬೇಕು. ಇದನ್ನು ನೀವು ಏರ್ ಫ್ರೈಯರಲ್ಲಿ ಬೇಕಾದರೆ ಏರ್ ಫ್ರೈಯಲ್ಲಿ ಮಾಡ್ಕೋಬೋದು, ಇಲ್ಲ ಡೀಪ್ ಫ್ರೈ ಮಾಡ್ತೀವಿ ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು ಡೀಪ್ ಫ್ರೈಯೇ. ಈ ಕೋಫ್ತಾ ಆಗಿರೋದ್ರಿಂದ ನೀಟಾಗಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಡೀಪ್ ಫ್ರೈ ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಇಷ್ಟ, ಯಾವುದಾದ್ರೂ ಎರಡರಲ್ಲಿ ಯಾವುದಾದ್ರೂ ಮಾಡ್ಕೋಬೋದು ನೀವು. ಈ ಥರ ಗೋಲ್ಡಿಶ್ ಬ್ರೌನ್ ಕ್ರಿಸ್ಪಿಯಾಗಿ ಬರಬೇಕು ಈ ಥರ ಕೋಫ್ತಾ. ಇದು ಏರ್ ಫ್ರೈ ಮಾಡ್ಕೊಂಡಿರೋದು. ಆವಾಗೆ ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ಆ ಮಸಾಲಾನ ಇವಾಗ ನೀಟಾಗಿ ಸಣ್ಣದಾಗಿ ರುಬ್ಕೋಬೇಕು ನುಣ್ಣಗೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಒಂದು ಕಡಾಯಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದಿಷ್ಟು ಹೆಚ್ಚಿಡ್ಕೊಂಡಿರಿ ಒಗ್ಗರಣೆಗೆ. ಆಮೇಲೆ 1-2 ಪಲಾವ್ ಎಲೆ ಹಾಕ್ಕೊಳ್ಳಿ, 1/2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಆಮೇಲೆ ಹೆಚ್ಚಿಟ್ಕೊಂಡಿರೋ ಗಾರ್ಲಿಕ್ ಹಾಕ್ಕೊಳ್ಳಿ, ಒಂದು ಚಿಕ್ಕ
ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ, ಅದನ್ನು ಹಾಕೋತಿದ್ದೀನಿ ನಾನು. ಅದಾದಮೇಲೆ ಈ ಈರುಳ್ಳಿ ಬಂದ್ಬಿಟ್ಟು ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅದಾದಮೇಲೆ ಆವಾಗೇ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈ ಮಸಾಲ ಬಂದ್ಬಿಟ್ಟು ಹಸಿ ವಾಸನೆ ಬರೋವರೆಗೂ ಫ್ರೈ ಮಾಡಿಕೊಂಡು ಈ ಮೇಲ್ಗಡೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 1/2 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ ನಾನು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಎಷ್ಟು ಬೇಕೋ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಡಿ. ಒಂದು 3 to 4 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಬಿಡಿ. ಇದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಕುದೀತಿರಬೇಕು. ಆಮೇಲೆ ಕೋಫ್ತಾ ಆ್ಯಡ್ ಮಾಡ್ಕೊಳ್ಳಿ. ಕೋಫ್ತಾ ಆವಾಗೇ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಕೋಫ್ತಾ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 2 ಸ್ಪೂನ್ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕಸ್ತೂರಿ ಮೇಥಿ ಹಾಕ್ಕೊಂಡು. ಸ್ವಲ್ಪ ಗಾರ್ನಿಷಿಗೆ ಕೊರಿಯಾಂಡರ್ ಹಾಕ್ಕೊಳ್ಳಿ, ಕೊತ್ತಂಬರಿ ಲೀವ್ಸು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನು ನೀವು ಚಪಾತಿ ಜೊತೆ ಆದರೂ ತಿನ್ಬೋದು, ಪರೋಟ, ಕುಲ್ಚಾ ಯಾವುದ್ರ ಜೊತೆ ಆದರೂ ತಿನ್ಬೋದು. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಕುಕ್ಕಿಂಗ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.